ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲ ಗೆಳೆಯರು ಮತ್ತೆ ಮಾಧ್ಯಮದವರು ಎಲ್ಲರೂ ಇದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾದಿಂದ ನಾವು ಯಾವತ್ತೂ ಕೂಡ ಪ್ರೆಸ್ ಮೀಟ್ಗಳಲ್ಲಿ ಆಗಲಿ ಯಾವುದೇ ಸಂದರ್ಭಗಳಲ್ಲಿ ಕೂಡ ಸಾಹಿತಿಗಳನ್ನು ನೋಡಲ್ಲ, ಜನಪದ ತಜ್ಞರನ್ನು ನೋಡಲ್ಲ. ಇಲ್ಲಿ ನರೇಶ್ ಅವರ ದೊಡ್ಡ ವಿಶೇಷ ಅಂತಂದರೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಜನಪದ ಕೆಲಸಗಳನ್ನು ಮಾಡಿದಂಥ ಪ್ರೊಫೆಸರ್ ಇ.ಜಿ. ಬೋರ್ಲಿಂಗ್ ಅವ್ರನ್ನಲ್ಲಿ ಕರ್ಕೊಂಡು ಬಂದಿರೋದು ನಿಜಕ್ಕೂ ಉತ್ತಮವಾದಂಥ ಕೆಲಸ. ಥ್ಯಾಂಕ್ ಯು ಸರ್. ಇವರ ಸಂದರ್ಭದಲ್ಲಿ ತುಂಬ ಕೆಲಸಗಳು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಜನಪದದ ಮೇಲೆ ತುಂಬ ಕೆಲಸಗಳಾಗಿದೆ. ಹಾಗಾಗಿ ಸಿನಿಮಾಕ್ಕೆ ಮೂಲ ದ್ರವ್ಯ ಸಿನಿಮಾ ಒಂದು ರೀತಿ ಅಪ್ಲೈಡ್ ಆರ್ಟ್, ಅದೆಲ್ಲವನ್ನೂ ಸೇರ್ಕೊಂಡಿರ್ತದೆ. ಚತುರ್ವಿಧ ಅಭಿನಯ ಅಂತ ನಾವು ಏನು ಹೇಳ್ತೀವಿ ಅದೆಲ್ಲವೂ ಕೂಡ ಸಿನಿಮಾದಲ್ಲಿರುತ್ತೆ. ಆ ಸಿನಿಮಾಕ್ಕೆ ಎಲ್ಲರನ್ನೂ ಬಳಸ್ಕೊಂಡು ಮಾಡೋ ಒಂದು ಚಾಕಚಕ್ಯತೆ, ಕೌಶಲ್ಯತೆ ಮತ್ತು ಹೃದಯ ವೈಶಾಲ್ಯತೆ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಊರಹಬ್ಬ ಮಾಡುವಂಥ ನರೇಶ್ ಗೌಡರು ನಿಜವಾಗ್ಲೂ ಕೂಡ ಅಭಿನಂದಾರ್ಹರು. ಅವರ ಪ್ರೆಸೆಂಟೇಷನ್ನೇ ಯಾವತ್ತೂ ಕೂಡ ಒಂದು ರೀತಿ ಎಲ್ಲರನ್ನೂ ಬಳಸುವಂತಹ ಅತ್ಯುತ್ತಮವಾದ ಗೆಳೆತನ. ಆ ಗೆಳೆತನಕ್ಕೆ ಯಾರೂ ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಒಂದಾಗಿದ್ದು ಒನ್ಸ್ ಮೋರ್ ಕೌರವ ಸಂದರ್ಭದಲ್ಲಿ. ಆ ಒನ್ಸ್ ಮೋರ್ ಕೌರವ ಸಂದರ್ಭದ ಜರ್ನಿ ಊರಹಬ್ಬದ ಒಟ್ಟಿಗೆ ಮುಂದುವರಿತಾ ಇದೆ. ನಮ್ಮೆಲ್ಲರನ್ನು ಅವರು ಅಲ್ಲಿ ಕೆಲಸ ಮಾಡಿಸಿದ್ದಾರೆ. ಸರ್ 2 ದಿನ ಇದೆ ಬನ್ನಿ ಈಗ ಮಾಡೋಣ ಅಂತ. ನಾವೆಲ್ಲ ಒಂದು ರೀತಿ ಊರಹಬ್ಬಕ್ಕೆ ಹೋಗಿ ಅಲ್ಲಿಯೇ ಪಾತ್ರಧಾರಿಯಾಗಿ ನಾವೆಲ್ಲರೂ ಕೆಲಸ ಮಾಡಿದ್ವಿ. ತನಿಷ್ ಅವ್ರು ಹೇಳಿದಾಗೆ ಯಾವುದೇ ಬೀದಿ ಗಲ್ಲಿಗೆ ಹೋದ್ರು ಅಲ್ಲೊಬ್ಬ ಡೈರೆಕ್ಟ್ರು, ಅಲ್ಲೊಂದು ಕ್ಯಾಮ್ರಾಮನ್ನು, ಅಲ್ಲೊಂದು ಆರ್ಟಿಸ್ಟು, ಈಗ ಇಡೀ ಊರನ್ನೆಲ್ಲರೂ ನಾವು ವ್ಯಾಪಿಸ್ಕೊಂಡಿದ್ವಿ. ಹಾಗಾಗಿ ಅತ್ಯುತ್ತಮವಾಗಿ ಸಿನಿಮಾ ಬಂದಿದೆ. ನನಗೆ ಮೊದಲು ಯಾರು ಹೇಳಿದ್ರು ಅದು ಅಂದರೆ ಮ್ಯೂಸಿಕ್ ಬರೋದಕ್ಕೂ ಮೊದಲು ಕೆ ಸರ್ ಹೇಳಿದ್ರು, ಮ್ಯೂಸಿಕ್ ಬರೋದಕ್ಕೂ ಮೊದಲು ಇದೇನೋ ಒಂದು ರೀತಿ ಅನಿಸ್ತಾ ಇತ್ತು. ನಾನು ಡಬ್ಬಿಂಗ್ ಹೋದಾಗ ನಿಜವಾಗ್ಲೂ ಥ್ರಿಲ್ ಆಗ್ಬಿಟ್ಟೆ. ನಂದು ಮತ್ತೆ ಮೈಕೋ ನಾಗರಾಜ್ ಅವ್ರ ಕಾಂಬಿನೇಷನ್ನು. ಗೆಳೆಯನ ಮನೆಗೆ ಇನ್ಯಾರೋ ಬಂದಿರ್ತಾರೆ, ಅಂದರೆ ಇನ್ನೊಬ್ಬ ಗೆಳೆಯ ತುಂಬ ದಿವಸ ಆದಮೇಲೆ ಬಂದಿರ್ತಾನೆ. ಅಲ್ಲಿ ಸಂಬಂಧಗಳು ಕೂಡ್ಬಿಡ್ತದೆ. ಈ ಮದುವೆ ಸಮಾರಂಭಗಳು, ಮದುವೆ ಸಮಾರಂಭಗಳಾಗ್ಬೋದು, ಊರಹಬ್ಬ ಆಗ್ಬೋದು, ಈ ತಂಬಿಟ್ಟು ಆರತಿ ಆಗ್ಬೋದು, ಇವೆಲ್ಲ ಏನು ಅಂತಂದರೆ ಸಂಬಂಧಗಳ ಮತ್ತೆ ಬೆಸೆಯುವಂಥದ್ದು, ಸಂಬಂಧಗಳ ಕೂಡುವಿಕೆ, ಹೊಸ ಸಂಬಂಧಗಳನ್ನು ಮತ್ತೆ ನೋಡುವಂಥ ಸಂದರ್ಭಗಳೇ ಆಗಿರ್ತವೆ. ನಮ್ಮೆಲ್ಲ ರಿಚುವಲಲ್ಲಿ ಅದೇ ಮೂಲಭೂತವಾಗಿ ಕಂಡು ಬರುತ್ತೆ. ಅಂತ ಒಂದು ಆ ಸೀನ್ಗಳು ನೋಡಿ ಡಬ್ಬಿಂಗ್ ಮಾಡ್ಬೇಕಂದ್ರೆ ತುಂಬ ಎಂಜಾಯ್ ಮಾಡಿದ್ವಿ. ಬಹುಶಃ ಆ ರೀತಿ ಖುಷಿ ಪಟ್ಟಿರಲಿಲ್ಲ ನಾನು. ಹಾಗಾಗಿ ಊರಹಬ್ಬ ಅತ್ಯುತ್ತಮವಾಗಿ ಬಂದಿದೆ. ನರೇಶ್ ಗೌಡರ ಒಟ್ಟು ನೀವು ನರೇಶ್ ಗೌಡರು ನೋಡೋದು ನಿಮ್ಗೆ ಗೊತ್ತಾಗುತ್ತೆ, ಮಗು ರೀತಿ ಮಾತಾಡ್ತಾರೆ. ಅವರಿರೋದು ಹಾಗೇನೆ. ಆದರೆ ಕೆಲಸ ಮಾತ್ರ ಅಗಾಧವಾದ ಕೆಲಸ, ಅಗಾಧವಾದ ಪ್ರೀತಿ, ಅಗಾಧವಾದ ವಾತ್ಸಲ್ಯ ಎಲ್ಲರ ಮೇಲಿದೆ. ಸೊ ಅವ್ರಿಗೆ ಯಶಸ್ಸು ಸಿಗಲೇಬೇಕು. ಈ ಊರ ಹಬ್ಬನ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ತಾಂತ್ರಿಕ ವರ್ಗ ಏನು ಕಡಿಮೆ ಏನಿಲ್ಲ, ಎಲ್ಲರೂ ಕೂಡ ಲೆಜೆಂಡ್ರಿಗಳು, ಕನ್ನಡದಲ್ಲಿ ಲೆಜೆಂಡ್ರಿಗಳು. ಕೆ ಸರ್ ಆಗ್ಬೋದು, ಬಾಹುಬಲಿ ಅವರಾಗಿರ್ಬೋದು. ಅಂದರೆ ಸಾಹಿತ್ಯಿಕವಾಗಿ ಸಿನಿಮಾ ನಿರ್ಮಾಣದಲ್ಲಿ ತುಂಬ ಪ್ರೀತಿಯಿಂದ ಮಾಡುವಂತಹ ಎಲ್ಲ ಕೆಲಸಗಾರರು ಈ ಸಿನಿಮಾದಲ್ಲಿ ಸೇರ್ಕೊಂಡಿದ್ದಾರೆ. ಸಿನಿಮಾ ಯಶಸ್ಸು ಸಿಗಲಿ. ಈ ಯಶಸ್ಸಿಗೆ ತಾವೆಲ್ಲ ಇಷ್ಟೊಂದು ಜನ ಇದ್ದೀರಿ, ತಾವೆಲ್ಲ ಪರ್ಸನಲ್ ಆಗಿ ಸಿನಿಮಾವನ್ನು ತೆಗೆದುಕೊಂಡು ಎಲ್ಲರ ಮುಂದೆ ತೋರ್ಪಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು.